ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜೆಡಿಯು ನಾಯಕ ಮತ್ತು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಸುದ್ದಿಗಳು ಬರ್ತಾ ಇದೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯಸಭೆಗೆ ಹೋಗ್ತಾರೆ ಎನ್ನುವಂಥ ಸುದ್ದಿಗಳು ಸದ್ಯ ಬಿಹಾರದಿಂದ ಬರ್ತಾ ಇರೋದು. ಇವರು ರಾಜೀನಾಮೆ ಕೊಟ್ಟು ರಾಜ್ಯಸಭೆಗೆ ಸ್ಪರ್ಧೆ ಮಾಡಿ ರಾಜ್ಯಸಭೆಗೆ ಹೋದರೆ ಮೈತ್ರಿಯ ಒಪ್ಪಂದದ ಪ್ರಕಾರ ಮುಖ್ಯಮಂತ್ರಿ ಸ್ಥಾನವನ್ನು ಬಿಜೆಪಿ ತೆಗೆದುಕೊಳ್ಳುತ್ತೆ ಎನ್ನುವಂಥ ಸುದ್ದಿ. ಇವರ ಪುತ್ರ ನಿಶಾಂತ್ ಅವರನ್ನು ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಅವರನ್ನು ಸಕ್ರಿಯ ರಾಜಕಾರಣಕ್ಕೆ ತರೋದಕ್ಕೆ ನಿತೀಶ್ ಕುಮಾರ್ ಆಲೋಚನೆ ಮಾಡಿದ್ದಾರೆ ಎನ್ನುವಂಥ ಸುದ್ದಿ ಕೂಡ ಇದೆ. 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ 202 ಕ್ಷೇತ್ರಗಳನ್ನು NDA ಮೈತ್ರಿಕೂಟ ಗೆದ್ದುಕೊಂಡಿತ್ತು. ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ಉಳಿದುಕೊಂಡಿರುವಂಥವರು ನಿತೀಶ್ ಕುಮಾರ್. ಈ ಹಿಂದೆ ಕೃಷಿ ಸಚಿವರಾಗಿ, ರೈಲ್ವೆ ಸಚಿವರಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಬಿಹಾರದಿಂದ ರಾಜ್ಯಸಭೆಗೆ 5 ಸ್ಥಾನಗಳು ಬಾಕಿ ಇದೆ. ಆ 5 ಸ್ಥಾನಗಳಿಗೆ ಚುನಾವಣೆ ನಡೆಯುವುದಿದೆ. ಆ ಚುನಾವಣೆಯ ಪೈಕಿ ರಾಜ್ಯ ರಾಜಕಾರಣದಿಂದ ಮತ್ತೊಮ್ಮೆ ನಿತೀಶ್ ಕುಮಾರ್ ರಾಜ್ಯಸಭೆಗೆ ಅಂದರೆ ಕೇಂದ್ರ ರಾಜಕಾರಣಕ್ಕೆ ಹೋಗ್ತಾರೆ ಎನ್ನುವಂಥ ಸುದ್ದಿ ಸದ್ಯಕ್ಕೆ ಬರ್ತಾ ಇರೋದು. 2025ರ ಚುನಾವಣೆಯಲ್ಲಿ ಅಭೂತಪೂರ್ವಕವಾಗಿ NDA ಗೆದ್ದು ಬೀಗಿತ್ತು. ಅನೇಕ ಪ್ರಮುಖ ಖಾತೆಗಳನ್ನು ನಿತೀಶ್ ಕುಮಾರ್ ಬಿಜೆಪಿಗೆ ಬಿಟ್ಟುಕೊಟ್ಟಿದ್ರು. 2 ದಶಕಗಳ ಕಾಲ ಗೃಹ ಖಾತೆ ನಿತೀಶ್ ಕುಮಾರ್ ಬಳಿ ಇತ್ತು. ಅದನ್ನೂ ಕೂಡ ಬಿಜೆಪಿಗೆ ಬಿಟ್ಟುಕೊಟ್ರು. ಆದರೆ ಇದೀಗ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಎನ್ನುವಂಥ ಸುದ್ದಿ ಬರ್ತಾ ಇದೆ. ರಾಜೀನಾಮೆ ಕೊಟ್ಟು ರಾಜ್ಯಸಭೆಗೆ ಹೋಗೋದಕ್ಕೆ ಆಲೋಚನೆ ಮಾಡಿದ್ದಾರೆ ಅಂತ.